ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಾಕ್ಷಿ ಕಥೆಯ 10ನೇ ಸಂಚಿಕೆ. ಇಂದು ವಿಪರ್ಯಾಸ ಎನ್ನುವಂತೆ ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದರು. ಸಾಕ್ಷಿ ಒಳಗೆ ಬರುತ್ತಿದ್ದ ಹಾಗೆ ಸೋಫಾ ಮೇಲೆ ಕುಳಿತಿದ್ದ ತನ್ನ ಮಾವನನ್ನು ನೋಡಿ ತುಟಿಯರಳಿಸಿದಳು. ಸಾಕೇತ್ಗೂ ಕೂಡ ಅವರನ್ನು ನೋಡಿ ಖುಷಿಯಾಯಿತು. ಒಡನೆ ಅವರ ಬಳಿಗೆ ಬಂದವನು, ಮಾವ ಎಷ್ಟೊತ್ತಿಗೆ ಬಂದ್ರಿ ಎಂದು ತುಂಬ ಪ್ರೀತಿಯಿಂದಲೇ ಮಾತನಾಡಿಸಿದನು. ಈಗ ಸ್ವಲ್ಪ ಹೊತ್ತಾಯಿತು ಸಾಕೇತ್, ಹೇಗಿದ್ದೀಯಾ ಎಂದರು. ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಅತ್ತೆ ಎಲ್ಲ ಹೇಗಿದ್ದೀರಾ ಎಂದನು. ಮಗ ಹೋದ ಎಂದು ಅವನ ಜೊತೆಗೆ ಹೋಗಲು ಆಗುವುದಿಲ್ಲ ಸಾಕೇತ್. ಈಗ ನೀನು ಅಪ್ಪ ಅಮ್ಮ ಇಬ್ಬರು ಇಲ್ಲ ಎಂದರೂ ಕೂಡ ನಿಮ್ಮ ಬದುಕಿಗೆ ಸವಾಲು ಹಾಕಿ ಜೀವಿಸಲಿಲ್ಲವ? ಹಾಗೆಯೇ ಯಾರೂ ಇರಲಿಲ್ಲ ಎಂದರೂ ನಮ್ಮ ಜೀವನ ಸಾಗುತ್ತಲೇ ಇರುತ್ತದೆ. ಹೇಗೋ ನನ್ನ ಅಂಗಡಿಯನ್ನು ನೋಡಿಕೊಂಡು ಚೆನ್ನಾಗಿದ್ದೀನಿ ಎಂದರು. ಅವರ ನೋವಿನ ಮಾತುಗಳನ್ನು ಕೇಳಿದ ಸಾಕ್ಷಿಗೆ ಅದಾಗಲೇ ಕಣ್ಣು ತುಂಬಿದವು. ಗಂಡ ಸತ್ತರೂ ಸಹ ಅತ್ತೆ ಮಾವ ಇಬ್ಬರನ್ನು ನೋಡಿಕೊಂಡು ಅಲ್ಲೇ ಇರುತ್ತೇನೆ ಎನ್ನುವ ನಿರ್ಧಾರ ಮಾಡಿದಂತಹ ದಿಟ್ಟ ಹೆಣ್ಣಲ್ಲವೇ ಅವಳು. ಆದರೆ ಅವಳ ಅತ್ತಿಗೆ ಇದಕ್ಕೆ ಅವಕಾಶ ಕೊಡಬೇಕಲ್ಲ. ಸಾಕ್ಷಿ ಹೇಗಿದ್ದೀಯಮ್ಮ? ಕಾಳಜಿ ತುಂಬಿದ ಧ್ವನಿಯಲ್ಲಿ ಕೇಳಿದರು. ಅವಳ ಜಾತಕ ಸರಿಯಿಲ್ಲ ಎಂದರೂ ಕೂಡ ತಮ್ಮ ಮಗನಿಗೆ ಮದುವೆ ಮಾಡಿಕೊಟ್ಟು ಅವಳನ್ನು ಮಗಳ ಹಾಗೆ ನೋಡಿಕೊಂಡವರು ಅವರು. ನಾನು ಚೆನ್ನಾಗಿದ್ದೇನೆ ಮಾವ ಎಂದು ಹೇಳಿ ತನ್ನ ಅಣ್ಣನ ಪಕ್ಕ ಬಂದು ನಿಂತಳು. ಮಾವ ಅತ್ತೆ ಬರಲಿಲ್ವಾ ಎಂದು ಕೇಳಿದಳು. ಲಲಿತಾ ಅವರ ಬುದ್ಧಿ ತಿಳಿದಿದ್ದರೂ ಮಾನವೀಯತೆಯಿಂದ ಕೇಳಿದನು. ಇಲ್ಲ ಸಾಕೇತ್, ಅವಳು ಬಂದರೆ ಅಂಗಡಿಯಲ್ಲಿ ಇರುವವರು ಬೇಕಲ್ಲ, ಅದಕ್ಕೆ ನಾನೇ ಬಂದೆ ಎಂದರು. ಅಷ್ಟರಲ್ಲಿ ಹೇಮ ಎಲ್ಲರಿಗೂ ಕಾಫಿ ಹಿಡಿದು ಬಂದಿದ್ದಳು. ಸಾಕೇತ್ ರಾಮಚಂದ್ರ ಅವರ ಎದುರಿಗಿನ ಸೋಫಾದಲ್ಲಿ ಕುಳಿತರೆ ಸಾಕ್ಷಿ ತನ್ನ ಅಣ್ಣನ ಹಿಂದೆ ನಿಂತಳು. ಸಾಕೇತ್, ನನ್ನ ಮಗನ ವರ್ಷದ ಕಾರ್ಯವನ್ನು ಮಾಡಬೇಕು. ನಿನ್ನೆ ಪುರೋಹಿತರ ಬಳಿ ಹೋಗಿ ದಿನಾಂಕವನ್ನು ಗೊತ್ತು ಮಾಡಿದ್ದೇನೆ. ಅದಕ್ಕೆ ಸಾಕ್ಷಿಯನ್ನು ಕರೆದುಕೊಂಡು ಹೋಗಲು ಬಂದೆ. ಸಾಕ್ಷಿ ಒಬ್ಬಳೇ ಅಲ್ಲ, ಸಾಕ್ಷಿಯ ಜೊತೆ ನೀವೆಲ್ಲರೂ ಬರಬೇಕು ಎಂದರು. ಬರ್ತೀನಿ ಮಾವ ಎಂದನು ಖುಷಿಯಿಂದಲೇ ಸಾಕೇತ್. ಸಾಕೇತ್, ನಾನು ನಿಮ್ಮೆಲ್ಲರ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಅದರಲ್ಲೂ ಸಾಕ್ಷಿಯ ಜೊತೆ ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ, ಅದೇನು ಹೇಳಿ ಮಾವ ಎಂದಳು. ನನ್ನ ಇಡೀ ಆಸ್ತಿಯನ್ನು ನನ್ನ ಮಗ ನವನೀತ್ ಹೆಸರಿಗೆ ಬರೆದಿರುವುದು ನಿನಗೂ ಗೊತ್ತು. ಈಗ ಇಲ್ಲ ಅವನ ಹೆಸರಿನ ಆಸ್ತಿಯನ್ನು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಅದಕ್ಕೇನಂತೆ ಮಾವ, ಮತ್ತೆ ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳಿ ಎಂದಳು ತಟ್ಟನೆ. ನನಗೆ ಇರುವುದು ಇಬ್ಬರು ಮಕ್ಕಳು. ನನ್ನ ಮಗ ಬದುಕಿದ್ದಾಗ ಯಾವುದೇ ಆಸ್ತಿಗೆ ಆಸೆ ಪಡಲಿಲ್ಲ. ಆದರೆ ಈಗ ಅವಳಿಗೂ ಕೂಡ ಆಸ್ತಿಯನ್ನು ಕೊಡಬೇಕು ಎನ್ನುತ್ತಿದ್ದ ಹಾಗೆ, ಇದೇನು ಮಾವ ಹೀಗೆ ಹೇಳ್ತಿದ್ದೀರಾ? ಆಸ್ತಿಯನ್ನು ಕೊಡಬೇಕು ಎನ್ನುತ್ತಿದ್ದೀರಾ? ನಿಮ್ಮ ಎಲ್ಲ ಆಸ್ತಿ ಅವರದೇ ತಾನೇ ಎಂದಳು ಮತ್ತೆ. ಅವಳ ಈ ರೀತಿಯ ಮಾತು ಕೇಳಿ ತಾನು ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ ರಾಮಚಂದ್ರ ಅವರಿಗೆ. ನಿನ್ನಂತಹ ಒಳ್ಳೆಯವಳ ಮನಸ್ಸನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಎನ್ನುವುದೇ ವಿಪರ್ಯಾಸ ಸಾಕ್ಷಿ. ಈಗಲೂ ಕೂಡ ನಿನಗೆ ನಿನ್ನ ಬಗ್ಗೆ ಯೋಚನೆಯೇ ಇಲ್ಲವ? ಆಸ್ತಿ ಎಲ್ಲವನ್ನೂ ನನ್ನ ಮಗಳಿಗೆ ಕೊಟ್ಟರೆ ನಿನಗೆ ಏನು ಉಳಿಯುತ್ತದೆ ಹೇಳು ಎಂದರು. ಮಾವ ಯಾಕೆ ಹೀಗೆ ಹೇಳ್ತಿದ್ದೀರಾ? ಆಸ್ತಿಯ ಮೇಲೆ ನನಗೆ ಯಾವುದೇ ಹಕ್ಕು ಆಸೆ ಇಲ್ಲ. ನನಗೆ ಯಾವುದೇ ಆಸ್ತಿ ಬೇಡ ಎಂದಳು. ರಾಮಚಂದ್ರ ಅವರಿಗೆ ಸೊಸೆಯ ಒಳ್ಳೆಯತನ ನೋಡಿ ನಗಬೇಕೋ ಅಳಬೇಕೋ ತಿಳಿಯದಾಯಿತು. ಆದರೆ ಹೇಮಾಳಿಗೆ ಮಾತ್ರ ಇವಳು ಆಸ್ತಿ ಬೇಡ ಎನ್ನುತ್ತಿರುವುದಕ್ಕೆ ಇವಳ ಮೇಲೆ ಕೋಪ ಉಕ್ಕುತ್ತಿತ್ತು. ನೀನು ಆಸ್ತಿ ಬೇಡ ಎನ್ನುವುದು ಅದು ನಿನ್ನ ಒಳ್ಳೆಯತನ. ಆದರೆ ನನ್ನ ಸೊಸೆಗೆ ನಾನು ಮೋಸ ಮಾಡಲು ಆಗುವುದಿಲ್ಲ. ನನ್ನ ಮನೆ ರೇಷನ್ ಅಂಗಡಿಯನ್ನು ನನ್ನ ಮಗಳಿಗೆ ಹೆಸರಿಗೆ ಬರೆಯಬೇಕು, ಮತ್ತು ಊರಿನಲ್ಲಿರುವ ನನ್ನ ಜಮೀನನ್ನು ನಿನ್ನ ಹೆಸರಿಗೆ ಮಾಡಿಸಬೇಕು ಎಂದು ಯೋಚಿಸಿದ್ದೇನೆ ಎಂದರು. ಸಾಕೇತ್ ಕೂಡ ಈ ಆಸ್ತಿ ತನ್ನ ತಂಗಿಯ ಜೀವನಕ್ಕೆ ಆಧಾರವಾಗುತ್ತದೆ ಎಂದು ಒಳಗೊಳಗೆ ಖುಷಿಪಟ್ಟನು. ಹೇಮಾ ಕೂಡ ಈ ಪೆದ್ದಿ ಆಸ್ತಿ ಬೇಡ ಎಂದರೂ ಕೂಡ ಅವರಾಗೆ ಕೊಡುತ್ತಿದ್ದಾರಲ್ಲ ಎಂದು ಒಳಗೊಳಗೆ ಖುಷಿಪಟ್ಟಳು. ನಾನು ಇವರ ಮಗನ ಹೆಂಡತಿ, ಆ ಮನೆಯ ಸೊಸೆ ಎಂದು ನನಗೆ ಆಸ್ತಿ ಕೊಡುತ್ತಿದ್ದಾರೆ. ಆದರೆ ಆ ಆಸ್ತಿಯನ್ನು ತೆಗೆದುಕೊಳ್ಳುವ ಅರ್ಹತೆ ನನಗೆ ಇದೆಯೇ? ನಿಜವಾಗಿಯೂ ನಾನು ಆ ಮನೆಯ ಸೊಸೆಯ? ಆ ರೀತಿ ಹೇಳಲು ನನಗೆ ಯಾವ ಹಕ್ಕಿದೆ?
ಗಂಡ ಹೆಂಡತಿ ಸಂಬಂಧ ಎಂದರೇನು? ಕೊರಳಿಗೆ 3 ಗಂಟು ಕಟ್ಟಿದರೆ ಗಂಡ ಹೆಂಡತಿಯಾಗುತ್ತಾರ? ನಮ್ಮದು 3 ಗಂಟಿನ ನಂಟಾದರೆ ಸಾಕ? ಗಂಡ ಹೆಂಡತಿ ಎಂಬ ಪದಕ್ಕೆ ಅದರದ್ದೇ ಆದ ಅಸ್ತಿತ್ವ ಇದೆ. ನಮ್ಮಿಬ್ಬರ ಮಧ್ಯ ಆ ಬಾಂಧವ್ಯ ಇತ್ತ? ಇನ್ನು ಪ್ರೀತಿ? ಅದು ಯಾವ ರೀತಿ ಪ್ರೀತಿ? ನಮ್ಮಿಬ್ಬರ ಮಧ್ಯ ಇದ್ದದ್ದು ಒಬ್ಬರಿಗೊಬ್ಬರ ಮೇಲೆ ಅಭಿಮಾನ. ನಾನೆಂದಿಗೂ ಅವರ ಹೆಂಡತಿಯಾಗಲಿಲ್ಲ. ಹಾಗಾದರೆ ಪ್ರೀತಿ ಇರಲಿಲ್ಲವ? ಗಂಡ ಹೆಂಡತಿ ಇಬ್ಬರ ನಡುವೆ ಇರುವ ಪ್ರೀತಿಗಿಂತ ಸ್ನೇಹಿತರ ನಡುವೆ ಇದ್ದ ಪ್ರೀತಿ ಇತ್ತು. ಒಬ್ಬರಿಗೊಬ್ಬರ ಮೇಲೆ ಅತಿಯಾದ ಕಾಳಜಿ ಇತ್ತು, ಅಗಾಧವಾದ ನಂಬಿಕೆ ಇತ್ತು. ನಮ್ಮಿಬ್ಬರ ಸಂಬಂಧಕ್ಕೆ, ಬಾಂಧವ್ಯಕ್ಕೆ ಹೆಸರಿಡುವುದು ಕಷ್ಟ. ಎಲ್ಲರೂ ಸೇರಿ ನಾನು ಆ ಮನೆ ಸೊಸೆ ಎಂದರು. ಈಗ ಅದೇ ಸೊಸೆ ಎನ್ನುವ ಅಧಿಕಾರದಿಂದ ಆಸ್ತಿಯನ್ನು ತೆಗೆದುಕೊಂಡರೆ ನನ್ನಷ್ಟು ಸ್ವಾರ್ಥಿ ಯಾರೂ ಇರುವುದಿಲ್ಲ. ಮೊದಲೇ ನನಗೆ ಹಣದ ಮೇಲೆ, ಆಸ್ತಿಯ ಮೇಲೆ ವ್ಯಾಮೋಹವೇ ಇಲ್ಲ. ಅಂಥದ್ರಲ್ಲಿ ಬಂಧವೇ ಇಲ್ಲದೆ ಇರುವವರ ಬಳಿ ಆ ಆಸ್ತಿ ತೆಗೆದುಕೊಳ್ಳಲು ಆಗುವುದೇ? ಇಲ್ಲ. ನನಗೂ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ. ಮತ್ತೆ ಆ ಕುಟುಂಬದ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗಲು ನನಗೂ ಕೂಡ ಇಷ್ಟ ಇಲ್ಲ. ಇದೆಲ್ಲವೂ ಇಲ್ಲಿಗೆ ಮುಗಿಯಬೇಕು ಎಂದು ಮನದಲ್ಲಿಯೇ ಯೋಚಿಸುತ್ತಾ ಗಟ್ಟಿ ನಿರ್ಧಾರ ಮಾಡಿದವಳು, ಇಲ್ಲ ಮಾವ, ನಿಮ್ಮ ನಿರ್ಧಾರ ಸರಿಯಿಲ್ಲ. ನನಗೆ ಆಸ್ತಿ ಯಾವುದೂ ಬೇಡ. ಅದನ್ನು ತೆಗೆದುಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ಎಲ್ಲ ಆಸ್ತಿಯನ್ನು ನಿಮ್ಮ ಮಗಳಿಗೆ ಹೆಸರಿಗೆ ಬರೆಯಿರಿ ಎಂದಳು. ಸಾಕ್ಷಿ, ನಿನಗೇನು ತಲೆ ಕೆಟ್ಟಿದೆಯಾ? ನಿನ್ನ ಗಂಡನ ಆಸ್ತಿಯನ್ನು ಬೇಡ ಎಂದು ಹೇಳ್ತಿದ್ದೀಯಲ್ಲ. ನಿನ್ನ ಕಷ್ಟ ಸುಖ ನೋಡಲು ನಿನ್ನ ಗಂಡ ಕೂಡ ಇಲ್ಲ. ಮುಂದೆ ನಿನಗೆ ಯಾರು ದಿಕ್ಕು? ಈ ಆಸ್ತಿಯಾದರೂ ಇದ್ದರೆ ಮುಂದಿನ ನಿನ್ನ ಜೀವನಕ್ಕೆ ಆಧಾರವಾಗುತ್ತದೆ. ಬಾಯಿ ಮುಚ್ಚಿಕೊಂಡು ಅವರು ಹೇಳಿದ ಹಾಗೆ ಕೇಳು ಎಂದು ಎಲ್ಲರ ಎದುರಿಗೂ ಕೋಪದಲ್ಲಿಯೇ ಗುಡುಗಿದಳು ಹೇಮಾ, ಬಾಯಿ ಮುಚ್ಚು ಎಂದು ಸಾಕೇತ್ ಹೆಂಡತಿಯೆಡೆಗೆ ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ ಬಾಯಿ ಮುಚ್ಚಿ ಸುಮ್ಮನೆ ನಿಂತಳು. ನಿನ್ನ ಅತ್ತಿಗೆ ಹೇಳುತ್ತಿರುವುದು ಸರಿಯಾಗಿದೆ ಸಾಕ್ಷಿ. ನಿನ್ನ ಜೀವನಕ್ಕೆ ಆಧಾರ ಎಂದು ಏನಾದರೂ ಬೇಡವಾ? ಅದಕ್ಕಾದರೂ ನೀನು ಈ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಇದು ಯಾರದೋ ಆಸ್ತಿಯಲ್ಲ, ನಿನ್ನ ಗಂಡನ ಆಸ್ತಿ. ಬೇಡ ಎನ್ನಬೇಡ ಎಂದು ರಾಮಚಂದ್ರ ಅವರು ವಿನಂತಿಸಿದ ರೀತಿ ಹೇಳಿದರು. ಇಲ್ಲ ಮಾವ, ನೀವು ಏನೇ ಹೇಳಿದರೂ ನನ್ನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ನನ್ನ ಕೈಯಲ್ಲಿ ಆಗುವ ತನಕ ದುಡಿದು ತಿನ್ನುತ್ತೇನೆ. ನನ್ನ ಜೀವನಕ್ಕೆ ಆಧಾರವಾಗಿ ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡರೆ ನಾನು ಕೈಲಾಗದವಳಾಗಿ ಬಿಡುತ್ತೇನೆ. ನನ್ನದಲ್ಲದ ವಸ್ತುವನ್ನು ನಾನು ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ ಮಾವ. ಹಾಗೆ ತೆಗೆದುಕೊಂಡರೂ ಕೂಡ ಜೀವನದುದ್ದಕ್ಕೂ ನಾನು ತೆಗೆದುಕೊಳ್ಳಬಾರದಿತ್ತು ಎನ್ನುವ ಆಲೋಚನೆ ನನ್ನ ಮನದಲ್ಲಿ ಮೂಡುತ್ತದೆ ಎನ್ನುತ್ತಿದ್ದ ಹಾಗೆ, ಅದು ನಿನ್ನದಲ್ಲ ಎಂದು ಹೇಳಬೇಡ ಸಾಕ್ಷಿ. ನಿನ್ನ ಗಂಡನ ಆಸ್ತಿ ನಿನ್ನದು ತಾನೆ. ಅದು ನ್ಯಾಯವಾಗಿ ಪೂರ್ತಿಯಾಗಿ ನಿನಗೆ ಸೇರಬೇಕು. ಆದರೆ ಏನು ಮಾಡಲಿ, ಮಗಳ ಮೇಲಿನ ಮಮಕಾರದಿಂದ ಅವಳಿಗೂ ಸ್ವಲ್ಪ ಕೊಡುತ್ತಿದ್ದೇನೆ ಎಂದರು. ಆಸ್ತಿ ನೀಡಿ ನನ್ನನ್ನು ಬೇರೆಯವಳನ್ನಾಗಿ ಮಾಡಲು ಹೊರಟಿದ್ದೀರಾ? ನನಗೆ ಆಸ್ತಿ ಬೇಡ. ನಿಮ್ಮ ಈ ಪ್ರೀತಿ ವಿಶ್ವಾಸ ಹಾಗೇ ಇದ್ದರೆ ಸಾಕು, ಇನ್ನೇನು ಬೇಡ. ದಯವಿಟ್ಟು ಇನ್ನೊಮ್ಮೆ ನನಗೆ ಆಸ್ತಿಯನ್ನು ಕೊಡುತ್ತೇನೆ ಎಂದು ಮಾತ್ರ ಹೇಳಬೇಡಿ. ನೀವು ಬದುಕಿರುವವರೆಗೂ ಚೆನ್ನಾಗಿ ಅನುಭವಿಸಿ. ನಿಮ್ಮ ನಂತರ ಎಲ್ಲವೂ ನಿಮ್ಮ ಮಗಳಿಗೆ ಸೇರುವಂತೆ ಮಾಡಿ. ಇದು ನನ್ನ ವಿನಂತಿ ಮಾವ ಎಂದವಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು. ಇಷ್ಟರವರೆಗೂ ತನ್ನ ತಂಗಿಯ ಮಾತು ಕೇಳುತ್ತಾ ಕುಳಿತಿದ್ದ ಸಾಕೇತ್ಗೂ ಕೂಡ ಅವಳು ಹೇಳಿದ್ದು ಒಂದು ರೀತಿ ಸರಿಯಿದೆ. ಮಕ್ಕಳಿದ್ದರೆ ಆಸ್ತಿಯನ್ನು ಮಕ್ಕಳಿಗಾಗಿ ತೆಗೆದುಕೊಳ್ಳಬಹುದಿತ್ತು. ಆದರೆ ಈಗ ಅವಳಿಗೆ ಮಕ್ಕಳು ಕೂಡ ಇಲ್ಲ. ಈಗ ಅವಳು ಆಸ್ತಿ ತೆಗೆದುಕೊಂಡರೂ ಅವಳ ಅತ್ತಿಗೆ ಹಂಗಿಸುತ್ತಾರೆ. ಅವಳು ಸಾಯುವವರೆಗೂ ಆ ಅಪವಾದವನ್ನು ಹೊತ್ತುಕೊಳ್ಳಬೇಕು. ಎಲ್ಲ ಅಪವಾದಗಳಿಂದ ಮುಕ್ತವಾಗಿ ಸ್ವತಂತ್ರವಾಗಿರುವುದೇ ಸರಿ. ಆಗ ನಾನು ನನ್ನ ತಂಗಿಗೆ ಸುಲಭವಾಗಿ ಇನ್ನೊಂದು ಮದುವೆ ಮಾಡಬಹುದು ಎಂದು ಯೋಚಿಸಿದವನು, ಮಾವ, ಅವಳ ಮಾತಿಗೆ ನೀವು ಬೇಜಾರಾಗಬೇಡಿ. ಅವಳ ಮಾತಿನಲ್ಲೂ ಸತ್ಯ ಇದೆ. ಅವಳು ಹೇಳುತ್ತಿರುವುದು ಸರಿಯಿದೆ. ಈಗ ನಿಮ್ಮ ಆಸ್ತಿಯ ಮೇಲೆ ಅವಳಿಗೆ ಯಾವುದೇ ಹಕ್ಕು ಇಲ್ಲ. ಈಗ ಅವಳು ಆ ಮನೆಯಲ್ಲಿ ಕೂಡ ಇಲ್ಲ. ಅದಕ್ಕೆ ಆಸ್ತಿ ತೆಗೆದುಕೊಳ್ಳಲು ಅವಳ ಮನಸ್ಸು ಹಿಂದೇಟು ಹಾಕುತ್ತಿದೆ ಎನ್ನುತ್ತಿದ್ದ ಹಾಗೆ, ನೀನು ಕೂಡ ಅವಳ ಹಾಗೆ ಮಾತನಾಡುತ್ತಿದ್ದೀಯಲ್ಲ ಸಾಕೇತ್, ನೀನಾದರೂ ಅವಳಿಗೆ ಆಸ್ತಿಯನ್ನು ತೆಗೆದುಕೋ ಎಂದು ಹೇಳಬಾರ್ದಾ ಎಂದರು. ಇಲ್ಲ ಮಾವ, ಇನ್ನು ಮುಂದೆ ನಾನು ಅವಳಿಗೆ ಯಾವುದಕ್ಕೂ ಬಲವಂತ ಮಾಡುವುದಿಲ್ಲ. ಅವಳ ಮನಸ್ಸಿನ ವಿರುದ್ಧವಾಗಿ ಹೋಗಲು ನನಗೂ ಕೂಡ ಇಷ್ಟ ಇಲ್ಲ. ಅವಳು ಹೇಳಿದ ಹಾಗೆ ನಿಮ್ಮ ಎಲ್ಲ ಆಸ್ತಿಯನ್ನು ನಿಮ್ಮ ಮಗಳ ಹೆಸರಿಗೆ ಮಾಡಿ ಮಾವ. ಇದರಿಂದ ನಮಗೆ ಯಾರಿಗೂ ಬೇಜಾರಿಲ್ಲ ಎಂದನು. ತಾನು ಹೇಳಿದ ಒಂದೇ ಒಂದು ಮಾತಿಗೆ ಕೊರಳೊಡ್ಡಿ ತಾಳಿ ಕಟ್ಟಿಸಿಕೊಂಡವಳ ಬದುಕು ಹೀಗಾಯಿತು ಎನ್ನುವ ನೋವು ಅವನನ್ನು ಇನ್ನೂ ಬಾಧಿಸುತ್ತಲೇ ಇದೆ. ಹಾಗಿದ್ದಾಗ ಅವಳ ನಿರ್ಧಾರಕ್ಕೆ ಇನ್ನೆಂದೂ ಅಡ್ಡ ಬರಬಾರದು ಎನ್ನುವ ಯೋಚನೆ ಅವನದು.
ಸಾಕೇತ್ ಹಠ ಮಾಡಿ ಅವಳಿಗೆ ಮದುವೆ ಮಾಡುವುದು ದೊಡ್ಡ ವಿಷಯವಾಗಿರಲಿಲ್ಲ. ಅವಳೇ ಮನಸ್ಸು ಬದಲಾಯಿಸಬೇಕು, ಅವಳೇ ಇಷ್ಟಪಟ್ಟು ಮದುವೆಯಾಗಬೇಕು ಎಂದು ಅವಳ ನಿರ್ಧಾರಕ್ಕೋಸ್ಕರ ಕಾಯುತ್ತಲೇ ಇದ್ದಾನೆ. ನಾನೇನೋ ಆಸೆಯಿಂದ ನಿರ್ಧಾರ ಮಾಡಿದ್ದೆ. ಹೋಗಲಿ ಬಿಡು ಸಾಕೇತ್, ಎಲ್ಲರೂ ಬಂದು ಇದೊಂದು ಕಾರ್ಯವನ್ನಾದರೂ ನಡೆಸಿಕೊಡಿ, ಆಮೇಲೆ ಸಾಕ್ಷಿ ನನ್ನ ಮನೆಗೆ ಬರ್ತಾಳೋ ಇಲ್ಲವೋ ಎಂದು ಬೇಸರದಲ್ಲಿಯೇ ಹೇಳಿದರು. ಹಾಗೇಕೆ ಹೇಳ್ತೀರಾ ಮಾವ, ಅವಳನ್ನು ಮಗಳ ಹಾಗೆ ನೋಡಿದವರು ನೀವು. ನಿಮ್ಮ ಆಶೀರ್ವಾದ ಅವಳಿಗೆ ಯಾವಾಗಲೂ ಬೇಕು. ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು ಎಂದು ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ಅವಳು ಮಾತ್ರ ಒಪ್ಪುತ್ತಿಲ್ಲ ಎಂದನು. ಆ ಮಗು ಚಿಕ್ಕ ವಯಸ್ಸಿಗೆ ವೈಧವ್ಯವನ್ನು ಅನುಭವಿಸುತ್ತಿದೆ. ಹಾಗೆ ಅವಳು ಇನ್ನೊಂದು ಮದುವೆಯಾದರೆ ನನಗೂ ಕೂಡ ಬಹಳ ಸಂತೋಷ ಸಾಕೇತ್. ಅವಳ ನಿರ್ಧಾರಕ್ಕೆ ಕಟ್ಟು ಬಿದ್ದು ನೀನು ಕೈಕಟ್ಟಿ ಸುಮ್ಮನೆ ಕೂರಬೇಡ. ನಿನ್ನ ಪ್ರಯತ್ನ ನೀನು ಮಾಡು, ಆದರೆ 6 ತಿಂಗಳ ಒಳಗೆ ಅವಳ ಮದುವೆ ಮಾಡುವ ಪ್ರಯತ್ನ ಮಾಡು ಎಂದವರು ಅಲ್ಲಿ ನಿಲ್ಲದೆ ನಿರಾಸೆಯ ಭಾವ ಹೊತ್ತು ಅಲ್ಲಿಂದ ಹೊರಟಿದ್ದರು. ತಂಗಿ ಆಡಿದ ಮಾತಿಗೆ ಕೋಲೆ ಬಸವನ ಹಾಗೆ ತಲೆ ಆಡಿಸುತ್ತಿದ್ದೀರಲ್ಲ, ನಿಮಗೂ ಬುದ್ಧಿ ಇಲ್ವಾ? ರಾಮಚಂದ್ರ ಅವರು ಆ ಕಡೆ ಹೋಗುತ್ತಿದ್ದ ಹಾಗೆ ಈ ಕಡೆ ಇಷ್ಟರವರೆಗೂ ಮೌನವಾಗಿದ್ದ ಬಾಯಿ ಈಗ ತೆರೆದುಕೊಂಡಿತ್ತು ಹೇಮಾಳದ್ದು. ಮುಂದುವರಿಯುವುದು. ಧನ್ಯವಾದಗಳು.